ನೆಲ ನಾಗಮಂಗಲದಲ್ಲಿ ಇವತ್ತು ಸುಮಲತಾ ಮತ್ತು ನಿಖಿಲ್ ಮುಖಾಮುಖಿಯಾಗ್ತಾರಾ? ಹಾಗಾದ್ರೆ ಬಂಡಾಯದ ನೆಲ ನಾಗಮಂಗಲದಲ್ಲಿ ಕಾವೇರ್ ಬಿಟ್ಟಿದೆ ಲೋಕ ಸಮರ. ಇವತ್ತು ನಾಗಮಂಗಲದಲ್ಲಿ ನಿಖಿಲ್ ಮತ್ತು ಸುಮಲತಾ ಇಬ್ರು ಕೂಡ ಒಂದೇ ಕಡೆ ಪ್ರಚಾರವನ್ನ ಮಾಡ್ತಾರೆ ರಣಕಣದಲ್ಲಿ. ಹಾಗಾದ್ರೆ ಇವತ್ತು ಲೋಕದ ಎದುರಾಳಿಗಳು ಮುಖಾಮುಖಿ ಆಗ್ತಾರಾ? 18ಕ್ಕೂ ಹೆಚ್ಚು ಕಡೆ ಬೆಂಬಲಿಗರ ಜೊತೆ ನಿಖಿಲ್ ಮತ್ತು ಸುಮಲತಾ ಇವತ್ತು ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಕುತೂಹಲಕ್ಕೆ ಕಾರಣವಾಗಿದೆ ನಿಖಿಲ್ ಮತ್ತು ಸುಮಲತಾರ ಇಂದಿನ ಪ್ರಚಾರ. ಸತತ 3 ದಿನಗಳಿಂದ ಪ್ರಚಾರದಿಂದ ದೂರ ಉಳಿದಿದ್ರು ಯಶ್. ಆದ್ರೆ ಇವತ್ತು ಮತ್ತೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಮಳವಳ್ಳಿ ತಾಲೂಕಿನ ಸುಮಾರು 33 ಹಳ್ಳಿಗಳಲ್ಲಿ ಇವತ್ತು ಯಶ್ ಪ್ರಚಾರವನ್ನ ಮಾಡ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸಂತೋಷ್. ನಾಗಮಂಗಲದಲ್ಲಿ ಯಾವ ರೀತಿ ಇರಬಹುದು ಇವತ್ತು ಪರಿಸ್ಥಿತಿ ಅಂತ ಹೇಳಿ? ಇಬ್ರು ಕದನ ಕಲಿಗಳು ಮುಖಾಮುಖಿ ಆಗುವಂತ ಚಾನ್ಸಸ್ ಇದೆಯಾ, ಹೇಗೆ? ಯಶೋಧ, ಇವತ್ತು ನಾಗಮಂಗಲ ಕ್ಷೇತ್ರದ ಸುಮಾರು 18ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನಿಖಿಲ್ ಮತ್ತೆ ಸುಮಲತಾ ಇಬ್ರು ಕೂಡ ಪ್ರಚಾರ ಮಾಡ್ತಾರೆ. ಬಹುತೇಕ ಬೆಳ್ಳೂರು ಈ ಭಾಗದಲ್ಲಿ ಇಬ್ರು ಕೂಡ ಓಡಾಟವನ್ನ ನಡೆಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಮುಖಾಮುಖಿ ಆಗ್ತಕ್ಕಂಥ ಸಾಧ್ಯತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆಂದ್ರೆ ಇಬ್ರು ಕೂಡ ಪರಸ್ಪರ ಎದುರಾಳಿಗಳು, ಎದುರೇಟು ಮಂಡ್ಯದಲ್ಲಿ ಸಖತ್ ಜೋರಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಒಂದೇ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಜಾಗದಲ್ಲಿ ಒಂದೇ ಸ್ಥಳಗಳಿಗೂ ಕೂಡ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಚಾರದ ನಡುವೆ ಇಬ್ರು ಕೂಡ ಮುಖಾಮುಖಿ ಆಗ್ತಾರ. ಒಂದು ವೇಳೆ ಮುಖಾಮುಖಿ ಆದ್ರೆ ಒಬ್ಬರಿಗೊಬ್ರು ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ತುಂಬಾ ಕುತೂಹಲವನ್ನ ಕೇಳಿಸಿದೆ ಯಶೋಧ. ಓಕೆ, ಥ್ಯಾಂಕ್ ಯು ಸಂತೋಷ್.